ವೀಕ್ಷಕರೇ, ಈ ಒಂದು ವಿಶೇಷ ವರದಿಯನ್ನ ನಿಮ್ಮ ಕಣ್ಮುಂದೆ ತರಬೇಕು ಅಂತ ಎಷ್ಟೋ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವತ್ತು ಹೇಳುವಂತ ಸಮಯ ಬಂದಿದೆ ಅಂತ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡ್ತಾ ಇರ್ಬೋದು, ಬೆಳಿಗ್ಗೆ ಎದ್ರೆ ಆಕ್ಸಿಡೆಂಟ್, ರಾತ್ರಿ ಆದ್ರೆ ಆಕ್ಸಿಡೆಂಟ್, ಎಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟ್ ಇಂದ ಜೀವ ಕಳ್ಕೊಂಡಿದ್ದಾರೆ, ಕಾಲ್ ಮುರಿದೋಗಿದೆ, ಕೈ ಮುರಿದೋಗಿದೆ, ಬರೀ ಇದೇ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ಹಾಗಾದ್ರೆ ಇದು ಯಾರ ಸಮಸ್ಯೆ? ಎಲ್ಲೋ ಒಂದ್ ಕಡೆ ಚಾಲಕರ ಸಮಸ್ಯೆನಾ, ಅಥವಾ ನಮ್ಮ ಸಾರ್ವಜನಿಕರ ಸಮಸ್ಯೆನಾ, ಅಥವಾ ಇದು ಸರ್ಕಾರದ ಹೊಣೆನಾ? ಇಲ್ಲಿ ನಿಜಕ್ಕೂ ಕಾಡ್ತಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ವಾಹನವನ್ನ ಚಾಲನೆ ಮಾಡ್ತಾ ಇದೀವಿ ಅಂದ್ರೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿರುತ್ತೆ. ಎಲ್ಲೋ ಒಂದ್ ಕಡೆ ನಾವು ಕರೆಕ್ಟ್ ಆಗಿದ್ದಾಗ ಎದುರು ಬರ್ತಾ ಇರೋರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗತ್ತೆ. ಈ ವಿಚಾರಗಳು ಬಂದಾಗ ನಮ್ಮೆಲ್ರಿಗೂ ಕಾಡುವಂತ ಪ್ರಶ್ನೆಯೇ, ಎಲ್ಲೋ ಚಾಲಕರು ಸರಿ ಇರ್ಲಿಲ್ವಾ, ಇಲ್ಲ ರಸ್ತೆ ಸರಿ ಇರ್ಲಿಲ್ವಾ, ಇಲ್ಲ ಸರ್ಕಾರ ಸರಿ ಇರ್ಲಿಲ್ವಾ, ಇಲ್ಲ ನಮ್ಮ ಸಿಸ್ಟಮ್ ಹಂಗಾಗಿದ್ಯಾ ಅಂತ. ಹಾಗಾದ್ರೆ ಈ ಒಂದು ಎಪಿಸೋಡ್ನ ಕೊನೆ ತನಕ ನೋಡಿ, ಸರಿ ತಪ್ಪು ಅನ್ನೋದನ್ನ ನಾವುಗಳೇ ಇಲ್ಲಿ ಸರಿಪಡಿಸ್ಕೋಬೇಕಾಗುತ್ತೆ. ಇಲ್ಲಿ ಯಾರೊಬ್ರ ಮೇಲೆ ವಿಚಾರಗಳು ಸರಿ ಇಲ್ಲ, ರಸ್ತೆಗಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಸರಿ ಇದ್ದೀವಿ, ನಮ್ಮ ವ್ಯವಸ್ಥೆನ ನಾವು ಎಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡ್ತಾ ಇದೀವಿ, ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದೀವಿ, ಎಷ್ಟರ ಮಟ್ಟಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಬಿಹೇವ್ ಮಾಡ್ತಾ ಇದೀವಿ, ಇದು ಕೂಡ ಬಹಳ 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 ಮುಖ್ಯವಾಗುತ್ತೆ ನಮ್ಮ ಸಮಾಜದಲ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಕಡೆ ಹರಿದಾಡ್ತಿರುವಂತ ವಿಚಾರ ನಿಮಗೆ ಗೊತ್ತೇ ಇದೆ. ಚಿತ್ರದುರ್ಗದ ಹತ್ರ ಆಗಿರುವಂತ ಆಕ್ಸಿಡೆಂಟ್ ನಿನ್ನೆ ರಾತ್ರಿ ಅರೌಂಡ್ ಸುಮಾರು ಒಂದು 9 ಗಂಟೆಗೆ ಬೆಂಗಳೂರಿಂದ ಒಂದು ಬಸ್ ಹೊರಡುತ್ತೆ. ಸೊ ಚಿತ್ರದುರ್ಗ ಸಮೀಪದ ಹತ್ರ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಅಲ್ಲಿ ಸುಮಾರು ಒಂದು 17ಕ್ಕೂ ಹೆಚ್ಚು ಮಂದಿ ಜೀವನ ಕಳ್ಕೊಳ್ತಾರೆ. ಹಾಗಾದ್ರೆ ಅದು ಅವ್ರ ತಪ್ಪಾ? ಒಂದು ಬಸ್ನ ಬುಕ್ ಮಾಡಿಕೊಂಡು 108 ಕನಸುಗಳನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಪ್ರಯಾಣ ಬೆಳೆಸೋದಕ್ಕೆ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಾರೆ. ನೋಡಿ, ಪ್ರಯಾಣಿಕರು ಗಾಡಿ ಓಡಿಸ್ತಾ ಇರಲ್ಲ, ಇಲ್ಲ ಡ್ರಿಂಕ್ಸ್ ಮಾಡಿ ಕುತ್ಕೊಂಡು ಗಾಡಿ ಓಡಿಸ್ತಾ ಇರಲ್ಲ. ಸರಿ ಬರ್ತಿಲ್ಲ ಕಣೋ, ಫುಲ್ ತಗೋತಾ ಇಲ್ಲ. ಓಕೆ, ಸೊ ಇತ್ತೀಚೆಗೆ ಎಲ್ಲದಕ್ಕೆ ಓಕೆ, ನಿನ್ನೆ ಅಷ್ಟೇ ವರದಿಯಾದಂಥ ವಿಚಾರ ಚಿತ್ರದುರ್ಗದ ಹತ್ರ ನಡೆದಂಥ ಬಸ್ ಆಕ್ಸಿಡೆಂಟು. ನಿನ್ನೆ ರಾತ್ರಿ ಸಮಯ ಅರೌಂಡ್ ಒಂದು 9 ಗಂಟೆಗೆ ಬೆಂಗಳೂರಿನಿಂದ ಹೊರಡುತ್ತೆ ಆ ಬಸ್ಸು. ಮಧ್ಯರಾತ್ರಿಯಲ್ಲಿ ಅಂದ್ರೆ ಚಿತ್ರದುರ್ಗದ ಸಮೀಪದ ಹತ್ರ ಆಕ್ಸಿಡೆಂಟ್ ಆಗಿದೆ. ನಿಜಕ್ಕೂ ಪ್ರಯಾಣಿಕರು ಮುಗ್ಧರು ಅಂತ ಹೇಳಬೇಕು. ಏನೋ ಒಂದು ಕನಸುಗಳನ್ನ ಕಟ್ಕೊಂಡು, ಒಂದು ನಂಬಿಕೆಯನ್ನ ಇಟ್ಕೊಂಡು ನಾವು ಸರಿಯಾದ ಸಮಯಕ್ಕೆ ರೀಚ್ ಆಗ್ತೀವಿ, ನಾವು ಅನ್ಕೊಂಡಂಗೆ ಕೆಲಸಗಳಾಗುತ್ತೆ ಅಂತ ಅನ್ಕೊಂಡು ನಂಬಿ ಹೋಗ್ತೀವಿ. ಎದುರುಗಡೆಯಿಂದ ಬಂದಂತ ಲಾರಿ ಆ ಡಿವೈಡರ್ ಇಂದ ಜಂಪ್ ಆಗಿ ಬಸ್ಗೆ ಹೊಡೆದು ಬಸ್ಸಲ್ಲಿರೋರಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ನಿಜಕ್ಕೂ ಇದು ಯೋಚನೆ ಮಾಡಲೇಬೇಕು. ಎಲ್ಲಿ ಸಮಸ್ಯೆ ಆಗ್ತಿದೆ, ಯಾಕೆ ಈ ತರ ಆಕ್ಸಿಡೆಂಟ್ ಆಗಿದೆ, ಯಾಕೆ ಇಷ್ಟೊಂದು ಜನ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ? ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಇದು ಒಂದಂತಲ್ಲ, ಸಾಕಷ್ಟು ಆಕ್ಸಿಡೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾನೆ ಇರುತ್ತೆ. ನೀವು ನೋಡ್ತಿರ್ತೀರ, ಕಾರ್ನಲ್ಲಿ ಹೋಗ್ತಾರೆ, ಅದೆಲ್ಲೋ ಗುದ್ದುತ್ತೆ, ಇಲ್ಲ ಆ ಕಡೆ ಹತ್ರ ಬಂದು ಗುದ್ದುತ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಕೊನೆಗೆ ಜೀವ ಕಳ್ಕೊಳ್ತಾರೆ. ಇದ್ರ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ಪ್ರಾರಂಭ ಮಾಡೋಣ. ನೀವೆಲ್ಲರೂ ಗಮನಿಸಿರ್ಬೋದು, ಹೆದ್ದಾರಿಗಳಲ್ಲಿ ಜೀವಗಳು ಅಕಾಲಿಕವಾಗಿ ನಶಿಸುತ್ತವೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಇಂದು ರಾಜ್ಯ ಮತ್ತು ರಾಷ್ಟ್ರದ ಹೆದ್ದಾರಿಗಳು ಪ್ರಗತಿಯ ಸಂಕೇತವಾಗಿರ್ಬೇಕಿತ್ತು. ಆದ್ರೆ ದುರದೃಷ್ಟವಶತ್ತು ಅಂತ ಹೇಳ್ಬೋದು, ಅನೇಕ ಕಡೆಗಳಲ್ಲಿ ಅವೇ ಹೆದ್ದಾರಿಗಳು ಮರಣದ ಮಾರ್ಗಗಳಾಗಿ ಮಾರ್ಪಡುತ್ತಿವೆ. ಬೆಳಕಿನ ಬೆಳಕು ಇರಲಿಲ್ಲ, ಅಥವಾ ಮಧ್ಯರಾತ್ರಿಯ ನಿಶಬ್ದ ಇರಲಿಲ್ಲ. ಪ್ರತಿದಿನವೂ ಒಂದೇ ಸುದ್ದಿ, ಮತ್ತೊಂದು ಅಪಘಾತ, ಮತ್ತೊಂದು ಸಾವು. ಪ್ರತಿ ಅಪಘಾತದ ಹಿಂದೆ ಒಂದು ಮುರಿದ ಕನಸು ಇದ್ದೇ ಇರುತ್ತದೆ. ಒಂದು ತಾಯಿ ಕಣ್ಣೀರಾಗ್ತಾ ಇರ್ತಾಳೆ, ಒಂದು ಕುಟುಂಬ ಶಾಶ್ವತ ಮೌನಕ್ಕೆ ತಳ್ಳಲ್ಪಟ್ಟಿದೆ. ಇದು ವಿಧಿ ಅಲ್ಲ, ಇದು ನಿರ್ಲಕ್ಷ್ಯದ ಫಲ ಅಂತ ಕೂಡ ಹೇಳ್ಬೋದು. ಹೈವೇಗಳಲ್ಲಿ ದಿನ ರಾತ್ರಿ ಚಾಲಕರಿಗೆ ಎದುರಾಗ್ತಿರುವ ನಿಜವಾದ ಸಮಸ್ಯೆಗಳು ಏನು? ಹಾಗಾದ್ರೆ ಇದರ ಬಗ್ಗೆ ಸತ್ಯತೆಯನ್ನ ತಿಳ್ಕೊಳ್ಳೋಣ. ನೋಡಿರ್ಬೋದು ನೀವು, ಅತಿ ವೇಗದ ಚಾಲನೆ, ಸ್ವಲ್ಪ ಬೇಗ ತಲುಪಬೇಕು ಅನ್ನೋ ಆತುರ ಅನೇಕ ಜನರು ಅಂತಿಮ ಗಮ್ಯಕ್ಕೆ ಕಳಿಸುತ್ತಿದೆ. ರಾತ್ರಿಯ ಚಾಲನೆ ನಿದ್ದೆ ಮತ್ತು ದಣಿವು, ಕಣ್ಣು ಮುಚ್ಚಿದ ಒಂದು ಸೆಕೆಂಡ್ ಜೀವವನ್ನೇ ಮುಗಿಸುವ ಕ್ಷಣವಾಗಿಬಿಡುತ್ತದೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಇದು ಸ್ಟೈಲ್ ಅಲ್ಲ, ಇದು ಕೊಲೆಗೂ ಸಮಾನವಾದ ಅಪರಾಧ.
ಡ್ರೈವಿಂಗ್ ವೇಳೆ ಮೊಬೈಲ್ ಅನ್ನ ಬಳಸೋದು, ಒಂದು ಕಾಲ್, ಒಂದು ಮೆಸೇಜ್, ಆದ್ರೆ ಅದೇ ನಿಮ್ಮ ಜೀವನದ ಕೊನೆಯ ರಿಂಗ್ ಆಗ್ಬಹುದು. ಹೆದ್ದಾರಿಗಳಲ್ಲಿ ಸರಿಯಾದ ಲೈಟಿಂಗ್ ಇಲ್ಲ, ಸೂಚನಾ ಫಲಕಗಳು ಕಾಣಲ್ಲ, ಅಪಾಯಕಾರಿ ತಿರುವುಗಳು ಎಚ್ಚರಿಕೆ ಇಲ್ಲದೆ ಬರುತ್ತವೆ. ಸೂಚನೆ ಇಲ್ಲದೆ ನಿಲ್ಲಿಸಿದ ಲಾರಿಗಳು, ಅಕ್ರಮ ಪಾರ್ಕಿಂಗ್ ಮಾಡಿದ ಭಾರಿ ವಾಹನಗಳು, ರಾತ್ರಿ ಸಮಯದಲ್ಲಿ ಇದು ಮರಣದ ಬಲೆ. ಹೆಲ್ಮೆಟ್ ಇಲ್ಲ, ಸೀಟ್ ಬೆಲ್ಟ್ ಇಲ್ಲ, ಏನೂ ಆಗಲ್ಲ ಅನ್ನೋ ಅಹಂಕಾರ ಅನೇಕ ಮನೆಗಳನ್ನ ಖಾಲಿ ಮಾಡಿವೆ. ಅಪ್ರತ್ಯಕ್ಷ ಪಶುಗಳು, ರಸ್ತೆ ದಾಟುವ ಜನರು, ವಿಶೇಷವಾಗಿ ಗ್ರಾಮೀಣ ಹೈವೇಗಳಲ್ಲಿ ಇದು ದೊಡ್ಡ ಅಪಾಯ. ಇವೆಲ್ಲವೂ ಸೇರಿ ಪ್ರತಿ ಪ್ರಯಾಣವನ್ನ ಜೂಜಿನಂತೆ ಮಾಡಿಬಿಟ್ಟಿವೆ. ಆದ್ರೆ ಪ್ರಶ್ನೆ ಒಂದೇ, ಏಕೆ ಇಷ್ಟು ಬೇಗ ಜೀವಗಳು ಕಳೆದು ಹೋಗ್ತವೆ? ಕಾರಣ ಸ್ಪಷ್ಟವಾಗಿದೆ. ನಿಯಮಗಳ ಪಾಲನೆಯ ಕೊರತೆ, ತಾಳ್ಮೆಯ ಅಭಾವ, ನನಗೆ ಏನೂ ಆಗಲ್ಲ ಅನ್ನೋ ಅಹಂಕಾರ, ಜವಾಬ್ದಾರಿ ಇಲ್ಲದ ವ್ಯವಸ್ಥೆ, ಒಂದು ಕ್ಷಣದ ನಿರ್ಲಕ್ಷ್ಯ ಪೂರ್ಣ ಜೀವನವನ್ನೇ ಅಳಿಸಾಕ್ತಿದೆ. ಚಾಲಕರಿಗೆ ನೇರ ಮಾತು, ಇದು ಸಲಹೆ ಅಲ್ಲ, ಜೀವ ಉಳಿಸುವ ಮನವಿ. ಸಹೋದರರೇ, ಸಹೋದರಿಯರೇ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಕಾಯ್ತಿರೋ ಮುಖಗಳು ಇವೆ. ದಯವಿಟ್ಟು ವೇಗ ನಿಯಂತ್ರಿಸಿ. ನಿದ್ದೆ ಬಂದರೆ ತಕ್ಷಣ ವಾಹನ ನಿಲ್ಲಿಸಿ. ಮದ್ಯಪಾನ ಮಾಡಿ ವಾಹನವನ್ನ ಚಲಿಸಬೇಡಿ. ಮೊಬೈಲ್ ಫೋನ್ ಕೈಗೆ ತಗೊಳ್ಳಬೇಡಿ. ಹೆಲ್ಮೆಟ್, ಸೀಟ್ ಕಡ್ಡಾಯವಾಗಿ ಬಳಸಿ. ನೀವು ತಲುಪಬೇಕಾದ ಸ್ಥಳಕ್ಕಿಂತ ನಿಮ್ಮ ಜೀವವೇ ಅಮೂಲ್ಯವಾದದ್ದು. ಹಾಗಾದ್ರೆ ನೆನಪಿರಲಿ, ನಿಮ್ಮ ಒಂದು ತಪ್ಪು ನಮಗೆ ಮಾತ್ರವಲ್ಲ, ನಿಮ್ಮ ಕುಟುಂಬಕ್ಕೆ ಶಾಶ್ವತ ಶಿಕ್ಷೆ. ಇದೀಗ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಕಠಿಣ ಎಚ್ಚರಿಕೆಯ ಸುರಕ್ಷತೆ. ಕೇವಲ ಬ್ಯಾನರ್, ಜಾಹೀರಾತು, ಭಾಷಣಕ್ಕೆ ಸೀಮಿತವಾಗಬಾರ್ದು. ನಿಯಮಗಳು ಪಾಲನೆಯಾಗ್ತಿದೆ ಎಂದು ಕಟ್ಟುನಿಟ್ಟಿನಿಂದ ಪರಿಶೀಲನೆ ಆಗಬೇಕು. ಹೆದ್ದಾರಿಗಳಲ್ಲಿ ನಿರಂತರ ಪೊಲೀಸ್ ಪ್ಯಾಟ್ರೋಲಿಂಗ್ ಅಗತ್ಯವಿದೆ. ಮದ್ಯಪಾನ ಚಾಲನೆ ವಿರುದ್ಧ ಶೂನ್ಯ ಸಹಿಷ್ಣುತಾ ನೀತಿ ಜಾರಿ ಆಗಬೇಕು. ಲಾರಿಗಳ ಅಕ್ರಮ ಪಾರ್ಕಿಂಗ್ ಮೇಲೆ ಕಡಿವಾಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅಪಾಯಕಾರಿ ತಿರುವುಗಳಲ್ಲಿ ತಕ್ಷಣ ಲೈಟಿಂಗ್ ಮತ್ತು ಸೂಚಕ ಫಲಕ ಅಳವಡಿಸಬೇಕು. ರಾಜಕೀಯ ಒತ್ತಡವಿಲ್ಲದೆ ಕಾನೂನು ಜಾರಿ ಆಗಬೇಕು. ನಿಯಮಗಳು ಕಾಗದದಲ್ಲಿದ್ದರೆ ಸಾಲದು, ರಸ್ತೆಯ ಮೇಲೆ ಜಾರಿ ಆಗಬೇಕು. ಇದು ಕೇವಲ ಸುದ್ದಿ ಅಲ್ಲ, ಇದು ಸಮಾಜದ ಎಚ್ಚರಿಕೆ. ಚಾಲಕರ ಜವಾಬ್ದಾರಿ, ಜನರ ಸಹಕಾರ, ಸರ್ಕಾರದ ಕಠಿಣ ಕ್ರಮ ಇವೆಲ್ಲವೂ ಒಂದಾದರೆ ಮಾತ್ರ ಅಪಘಾತ ರಹಿತ ಹೆದ್ದಾರಿ ಮಾತ್ರ ಸಾಧ್ಯ. ಇಂದು ನಾವು ಎಚ್ಚರವಾದರೆ ನಾಳೆ ಒಂದು ಜೀವ ಉಳಿಯುತ್ತದೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಬರೀ ಈ ವಿಡಿಯೋ ನೋಡ್ಲಿಕ್ಕೆ ಕೇಳಲಿಕ್ಕೆ ಆಗಬಾರ್ದು. ಪ್ರತಿಯೊಬ್ಬ ಚಾಲಕರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು, ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು, ಜೊತೆಗೆ ನಮ್ಮ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಪುಟ್ಟ ಅಪಘಾತಗಳನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳ್ತೀನಿ.